ಈ 6 ಆಹಾರವನ್ನ ನೀವು ತಪ್ಪಿಯೂ 2ನೇ ಬಾರಿ ಬಿಸಿ ಮಾಡಿ ತಿನ್ನುವುದರಿಂದ ನೀವೇ ನಿಮ್ಮನ್ನ ಸಾವಿನತ್ತ ಕೊಂಡೊಯ್ಯಬಹುದು. ಯಾಕಂದ್ರೆ ಇದನ್ನ ನೀವು ಬಿಸಿ ಮಾಡಿ ಪುನಃ ತಿನ್ನುವುದರಿಂದ ನಿಮ್ಮ ದೇಹದ ಒಳಗಡೆ ಏನೆಲ್ಲ ಆಗಬಹುದು ಎಂಬುದು ನಿಮಗೆ ಗೊತ್ತಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದು ಆ 6 ಆಹಾರ ಪುನಃ ಬಿಸಿ ಮಾಡಿ ನಾವು ತಿನ್ನಬಾರದು ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಯಾಕಂದ್ರೆ ನೀವು ಮಾಡಿದ ಒಂದು ಶೇರ್ ಒಂದು ಕುಟುಂಬದ ಗಂಭೀರ ಸಮಸ್ಯೆಯನ್ನ ಸರಿ ಮಾಡಬಹುದು, ಅಪಾಯವನ್ನ ತಪ್ಪಿಸಬಹುದು. ನಾವು ಅಂದ್ಕೊಳ್ತೇವೆ ನಾವು ಮಾಡಿದ್ದು ವೇಸ್ಟ್ ಆಗತ್ತೆ, ಒಂದು ಸಲ ಬಿಸಿ ಮಾಡಿ ತಿನ್ನುವುದರಿಂದ ಏನಾಗತ್ತೆ ಅಂತ. ಆದ್ರೆ ಎಷ್ಟೋ ವರ್ಷದ ರಿಸರ್ಚ್ಗಳ ನಂತರ ಇದು ತಿಳಿದು ಬಂದಿದೆ, ನಾವು ಬಿಸಿ ಮಾಡಿ ಪುನಃ ತಿನ್ನುವುದರಿಂದ ನಾವು ಆಹಾರ ಏನಿದೆ ಅದು ಸ್ಲೋ ಪಾಯ್ಸನ್ ಆಗಿ ಮಾರ್ಪಾಡಾಗತ್ತೆ ಮತ್ತೆ ಇದರಿಂದ ನೀವು ಸಾಯ್ತೀರಾ ಎಂಬುದನ್ನ. ಹಾಗಾದರೆ ತಡ ಮಾಡದೆ ಈ ವಿಡಿಯೋವನ್ನು ನಾವು ಶುರು ಮಾಡುವ ಅಲ್ವಾ. ಮೊದಲನೇದಾಗಿ ಚಹಾ. ಇವಾಗ್ಲೂ ಸಮೇತ ಜನರು ಏನ್ ಮಾಡ್ತಾರೆ, ಒಂದು ಸಲ ಮಾಡಿಟ್ಟ ಚಹಾ ತಣ್ಣಗಾಗಿದೆ ಅಂತ ಪುನಃ ಒಂದ್ಸಲ ಬಿಸಿ ಮಾಡಿ ಕುಡಿಯುತ್ತಾರೆ. ಈ ಬಿಸಿ ಮಾಡೋದ್ರಿಂದ ಏನಾಗತ್ತೆ, ಚಹಾವನ್ನ ಮತ್ತೆ ಬಿಸಿ ಮಾಡುವುದರಿಂದ ವಿಷಕಾರಿ ಬ್ಯಾಕ್ಟೀರಿಯಾ ಬೆಳೆಯುತ್ತದೆ, ಆಂಟಿ ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತದೆ, ಆಮ್ಲೀಯತೆ ಹೆಚ್ಚಾಗಿ ಆಸಿಡಿಟಿ ಉಂಟಾಗುತ್ತದೆ, ರುಚಿ ಮತ್ತೆ ಇದಕ್ಕೆ ವಾಸನೆ ಕೂಡ ಇದಕ್ಕೆ ಕೆಡುತ್ತದೆ, ಹೊಟ್ಟೆ ನೋವು ಅಜೀರ್ಣ ಇದರಿಂದ ಸಂಭವಿಸಬಹುದು. ಆದ್ದರಿಂದ ಚಹಾ ಯಾವಾಗಲೂ ಫ್ರೆಶ್ ಮಾಡಿ ಕುಡಿಯಿರಿ, ಆವಾಗಲೇ ಮಾಡಿ ಕುಡಿಯಿರಿ. ಒಂದು ವೇಳೆ ನಿಮ್ಗೆ ಯಾವಾಗಲೇ ಕುಡಿಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಒಂದು ಫ್ಲಾಸ್ಕ್ ತಗೊಳ್ಳಿ, ಆ ಫ್ಲಾಸ್ಕಲ್ಲಿ ಹಾಕಿಡಿ. ಯಾಕಂದ್ರೆ ಆ ಫ್ಲಾಸ್ಕಲ್ಲಿ ಹೆಚ್ಚು ಹೊತ್ತು ಒಂದೆರಡು ಗಂಟೆ ಏನು ಆಗುದಿಲ್ಲ, ಬಿಸಿ ಉಳಿಯುತ್ತದೆ. ಆದ್ರಿಂದ ಒಂದು ವೇಳೆ ನಿಮ್ಗೆ ಚಹಾ ಮತ್ತೆ ಮಾಡುವುದಕ್ಕಿಂತ ಬಿಸಿ ಮಾಡಿ ಕುಡಿಯುವುದಕ್ಕಿಂತ ಒಂದು ಫ್ಲಾಸ್ಕಲ್ಲಿ ಇಟ್ಟು ಕುಡಿಯಿರಿ, ಆವಾಗ ಏನೂ ಆಗುದಿಲ್ಲ. ಈ ಚಹಾವನ್ನ ಮತ್ತೆ ಬಿಸಿ ಮಾಡಿ ನಾವು ಯಾವಾಗ್ಲೂ ಕುಡಿಬಾರದು. ಇನ್ನು ಎರಡನೇದಾಗಿ ಪಾಲಕ್ ಯಾರಿಗೆ ಗೊತ್ತಿಲ್ಲ, ನಮ್ಮ ದೇಹಕ್ಕೆ ಇದು ನಿಜವಾಗ್ಲೂ ತುಂಬಾ ಒಳ್ಳೆಯದು. ಆದ್ರೆ ಇದು ಮರು ಬಿಸಿ ಮಾಡಿ ತಿನ್ನುವುದು ತುಂಬಾ ಡೇಂಜರಸ್. ಪಾಲಕ್ನಲ್ಲಿ ನೈಟ್ರೇಟ್ ಇರುತ್ತದೆ, ಅದು ಬಿಸಿ ಮಾಡಿ ಉಳಿಸಿಟ್ಟಾಗ ಅಥವಾ ಅದು ಮರು ಬಿಸಿ ಮಾಡಿದಾಗ ಅದು ನೈಟ್ರೈಟ್ ಆಗಿ ಬದಲಾಗುತ್ತೆ. ಇದರಿಂದ ರಕ್ತದಲ್ಲಿ ಆಮ್ಲೀಯತೆ ಏನಾಗುತ್ತೆ, ಸಾಗಿಸುವ ಶಕ್ತಿ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಮತ್ತೆ ವೃದ್ಧರಿಗೆ ಇದು ತುಂಬಾ ಅಪಾಯಕಾರಿ. ಹೊಟ್ಟೆ ನೋವು, ವಾಂತಿ, ಅಜೀರ್ಣ ಇದು ಕಾರಣ ಆಗ್ಬೋದು. ಬ್ಯಾಕ್ಟೀರಿಯಾ ಇದರಿಂದ ಜಾಸ್ತಿ ಆಗಿ ಫುಡ್ ಪಾಯ್ಸನಿಂಗ್ ಕೂಡ ಆಗ್ಬೋದು. ಪಾಲಕಲ್ಲಿ ನಾವು ಪೋಷಕಾಂಶ ಇದು ಮತ್ತೆ ಬಿಸಿ ಮಾಡಿದಾಗ ನಾಶ ಆಗ್ತಾ ಹೋಗ್ತದೆ, ಮತ್ತೆ ಇದರ ವಿಟಮಿನ್ಸ್ ಕೂಡ ಕಡಿಮೆ ಆಗುತ್ತದೆ. ಆದ್ದರಿಂದ ನಿಮ್ಗೆ ಪಾಲಕ್ ತಿನ್ಲಿಕ್ಕಿದ್ರೆ ನಿಮ್ಗೆ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ ಮಾಡಿ ಫ್ರೆಶ್ ಆಗಿ ತಿನ್ನಿ. ಒಂದು ಸಲ ಮಾಡಿದ ಪಾಲಕನ್ನ ಮತ್ತೆ ಬಿಸಿ ಮಾಡಿ ಯಾವತ್ತೂ ತಿನ್ಲಿಕ್ಕೆ ಹೋಗ್ಬೇಡಿ. ಮೂರನೇದಾಗಿ ಎಣ್ಣೆ. ಒಮ್ಮೆ ಬಳಸಿದ ಎಣ್ಣೆಯನ್ನ ಮತ್ತೆ ಬಳಸಲೇಬಾರದು. ನಮ್ಮ ದೇಶದಲ್ಲಿ ನಾವು ಎಣ್ಣೆಯನ್ನ ನಾವು ಜಾಸ್ತಿ ಮರುಬಳಕೆ ಮಾಡ್ತೇವೆ. ಒಂದ್ಸಲ ಯಾವುದಕ್ಕಾದ್ರೂ ಯೂಸ್ ಮಾಡ್ತೇವೆ, ಆ ಎಣ್ಣೆಯನ್ನು ಹಾಗೆ ಸ್ಟೋರ್ ಮಾಡಿಟ್ಟು ಮತ್ತೆ ಪುನಃ ನಾವು ಎಣ್ಣೆಯನ್ನು ಬಳಸ್ತೇವೆ. ಹಾಗೆ ಯಾವಾಗ್ಲೂ ಮಾಡಲೇಬಾರದು. ಇದರಿಂದ ಏನಾಗುತ್ತೆ, ಮರುಬಳಸಿದ ಎಣ್ಣೆಯನ್ನ ನಾವು ಬಳಸುವುದರಿಂದ ಕ್ಯಾನ್ಸರ್ ಬರುವ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಕೊಲೆಸ್ಟ್ರಾಲ್ ಕೂಡ ನಿಮ್ಗೆ ಜಾಸ್ತಿ ಆಗಿ ನಿಮ್ಮ ಹೃದಯ ರೋಗಗಳ ಸಮಸ್ಯೆ ಕೂಡ ಬರ್ಬೋದು. ಹೊಟ್ಟೆ ನೋವು ಸಮಸ್ಯೆ ಆಗಿರ್ಬೋದು, ಅಜೀರ್ಣ, ವಾಂತಿ, ಹೊಟ್ಟೆ ನೋವು ಇದೆಲ್ಲ ಬರ್ಬೋದು. ಇದರಿಂದ ಪೋಷಕಾಂಶ ಬಿಸಿ ಮಾಡಿದ ಎಣ್ಣೆಯಲ್ಲಿ ಏನಾಗುತ್ತೆ, ಮತ್ತೆ ಮರು ಬಿಸಿ ಮಾಡುವಾಗ ಇದರಿಂದ ಪೋಷಕಾಂಶ ನಾಶ ಆಗುತ್ತದೆ. ಒಳ್ಳೆಯ ಕೊಬ್ಬು ಕೂಡ ಇದರಿಂದ ಹಾನಿಕಾರವಾಗುತ್ತದೆ. ರುಚಿ ಮತ್ತೆ ಗುಣಮಟ್ಟ ಕೂಡ ಇದರಿಂದ ಕೆಡುತ್ತದೆ. ನೀವು ಸ್ವಲ್ಪ ಹಣ ಉಳಿಸಲು ಹೋಗಿ ನಿಮ್ಮ ಆರೋಗ್ಯವನ್ನೇ ಕಳೆದುಕೊಳ್ತೀರಾ. ಆದ್ದರಿಂದ ಒಮ್ಮೆ ಬಳಸಿದ ಎಣ್ಣೆಯನ್ನ ಮತ್ತೆ ಮರುಬಳಕೆ ಮಾಡಲೇಬೇಡಿ. ನಾಲ್ಕನೇದಾಗಿ ಮಶ್ರೂಮ್ ಅಥವಾ ಅಣಬೆ. ಈ ಮಶ್ರೂಮ್ ಅನ್ನ ಮತ್ತೆ ಬಿಸಿ ಮಾಡುವುದರಿಂದ ಪ್ರೋಟೀನ್ ಏನಾಗುತ್ತೆ, ಬದಲಾಗುತ್ತೆ. ಮತ್ತೆ ಇದರಿಂದ ಪ್ರೋಟೀನ್ ಬಿಸಿ ಮಾಡುವಾಗ ಹಾನಿ ಕೂಡ ಆಗತ್ತೆ. ಇದರಿಂದ ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಗ್ಯಾಸ್, ವಾಂತಿ ಉಂಟಾಗಬಹುದು. ಬ್ಯಾಕ್ಟೀರಿಯಾದ ಬೆಳವಣಿಗೆ ಆಗುತ್ತೆ. ಈ ಮಶ್ರೂಮ್ ಅನ್ನ ನಾವು ಬಿಸಿ ಮಾಡುವಾಗ ಜೀವಾಣುಗಳು ಕೂಡ ಬೆಳೆಯುತ್ತದೆ. ಪೋಷಕಾಂಶ ಇದರಿಂದ ಕಡಿಮೆ ಆಗುತ್ತದೆ, ವಿಟಮಿನ್ಸ್ ನಾಶವಾಗುತ್ತದೆ, ವಿಷಕಾರಿತನ ಜಾಸ್ತಿ ಆಗಿ ಇದರಿಂದ ಕೆಲವೊಮ್ಮೆ ಫುಡ್ ಪಾಯ್ಸನ್ ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಆದ್ದರಿಂದ ಮಶ್ರೂಮ್ ಯಾವಾಗ್ಲೂ ನೀವು ಫ್ರೆಶ್ ಇರುವಾಗಲೇ ಮಾಡ್ಕೊಂಡು ತಿನ್ನಿ, ಮತ್ತೆ ಬಿಸಿ ಮಾಡಿ ಯಾವತ್ತೂ ತಿನ್ಲಿಕ್ಕೆ ಹೋಗ್ಬೇಡಿ. ಇನ್ನು ಐದನೇದಾಗಿ ಅನ್ನ. ನಾವು ಹೆಚ್ಚಾಗಿ ಅನ್ನವನ್ನೇ ತಿಂತೇವೆ. ಹೆಚ್ಚಾಗಿ ಸ್ವಲ್ಪ ಉಳಿದ್ರೂ ಕೂಡ ಅದನ್ನ ಮರುದಿನ ಬಿಸಿ ಮಾಡಿ ಅಥವಾ ಬೇರೆ ಉಳಿದ್ರೆ ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲ ನಾವು ತಿಂತೇವೆ. ಈ
ರೀತಿ ಮಾಡುವುದರಿಂದ ಇದರ ಪೋಷಕಾಂಶ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಬ್ಯಾಕ್ಟೀರಿಯಾ ಕೂಡ ಮರುಬಿಸಿ ಮಾಡುವಾಗ ಹೆಚ್ಚಾಗುತ್ತೆ. ಇದರಿಂದ ಫುಡ್ ಪಾಯ್ಸನಿಂಗ್, ವಾಂತಿ, ಹೊಟ್ಟೆ ನೋವು ಮತ್ತೆ ಜ್ವರ ಬರುವ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಅನ್ನವನ್ನ ಯಾವತ್ತೂ ಉಳಿಸಿದ ಅನ್ನವನ್ನ ಮರುದಿನ ಬಿಸಿ ಮಾಡಿ ಅಥವಾ ಮಿಕ್ಸ್ ಮಾಡಿ ತಿನ್ಬೇಡಿ. ಇದರಿಂದ ತುಂಬಾ ಡೇಂಜರ್ ಇದೆ. ಇದರಿಂದ ಪೋಷಕಾಂಶ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಅನ್ನವನ್ನ ನೀವು ಜಾಸ್ತಿ ಅಲ್ಲ, ನೀವು ತಾಜಾನೇ ಮಾಡಿ ತಿನ್ನಿ. ಯಾವತ್ತೂ ಮಿಕ್ಸ್ ಮಾಡಿ ಮರುದಿನ ಪುನಃ ಬಳಕೆ ಮಾಡಬೇಡಿ, ತಾಜಾ ಮಾಡಿ ತಿನ್ನಿ. ಇನ್ನು 6ನೇದಾಗಿ ಮೊಟ್ಟೆ ಮರು ಬಿಸಿ ಮಾಡಿ ಬಳಕೆ ಮಾಡುವುದರಿಂದ ಪ್ರೋಟೀನ್ ರಚನೆ ಬದಲಾಗುತ್ತೆ, ಜೀರ್ಣಕ್ರಿಯೆಗೆ ಕಷ್ಟ ಆಗುತ್ತೆ, ಫುಡ್ ಪಾಯ್ಸನ್ ಆಗುವ ಚಾನ್ಸಸ್ ಕೂಡ ಇರುತ್ತೆ, ಹೊಟ್ಟೆ ನೋವು ನಿಮಗೆ ಬರಬಹುದು, ಮತ್ತೆ ವಾಂತಿ ಕೂಡ ಸಂಭವಿಸಬಹುದು. ಬಿಸಿ ಮಾಡುವುದರಿಂದ ಮೊಟ್ಟೆಯ ಪೋಷಕಾಂಶ ತುಂಬಾ ಕಡಿಮೆ ಆಗುತ್ತೆ. ಇದರಿಂದ ಇದರ ರುಚಿ ಮತ್ತೆ ಗುಣಮಟ್ಟ ಕೂಡ ಇದರ ಕೆಡುತ್ತದೆ. ಆದ್ದರಿಂದ ಯಾವತ್ತು ಮೊಟ್ಟೆಯನ್ನ ನೀವು ಮರು ಬಿಸಿ ಮಾಡಿ ತಿನ್ನಲೇಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.